ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲ ನನ್ನ ಬಂಧು ಮಿತ್ರ ಸ್ನೇಹಿತರಿಗೂ ನಿಮ್ಮ ಈ ಚೇತನ್ ಬೇಲೂರಯ್ಯ ಮಾಡುವ ನಮಸ್ಕಾರಗಳು, ತೀರ್ಗಂಡ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾವು 2 ದಿನ ಕಾಶಿ ನಂತರ ಪ್ರಯಾಗ್ರಾಜ್ ಬಂದಿದ್ದೀವಿ. ಅಂದರೆ ಈ ಬಾರಿ ಮಹಾಕುಂಭಮೇಳ ಏನು ನಡೀತಾ ಆ ಜಾಗಕ್ಕೆ ಬಂದಿದ್ದೀವಿ. ಅದ್ಭುತವಾಗಿ ಅದೇ ಥರ ಮಾಡಿದ್ದಾರೆ, ಆದರೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಎಲ್ಲರಿಗೂ ಒಂದು ಸತಿ ಬಂದು ನೋಡಿ ಅಂತ ಹೇಳ್ತೀನಿ. ಮಾಘ ಮಾಸ ಇರೋದ್ರಿಂದ ಮಾಘ ಮಾಸ ಸ್ನಾನ ಮಾಡೋದಂತ ಬಂದಿದ್ವಿ. ಇದು ಪ್ರತಿ ವರ್ಷವೂ ಸಹಿತ ನಡೀತದೆ. ಮಹಾಕುಂಭಮೇಳ ಮಾತ್ರ 100 ವರ್ಷಕ್ಕೊಂದು ಸತಿ ನಡೆದಿದ್ದು. ಇದು ಪ್ರತಿ ವರ್ಷ ನಡೀತದೆ. ಪ್ರತಿ ವರ್ಷವೂ ಬಂದು ನೀವು ಸ್ನಾನ ಮಾಡೋಕ್ಕೆ ಅಂತ ಬರ್ಬೋದು. ಆವಾಗ ಏನು ರೆಡಿ ಮಾಡಿರೋ ಅದೇ ಥರ ರೆಡಿ ಮಾಡಿದ್ದಾರೆ. ಎಲ್ಲ ಒಂದು ಸತಿ ಬನ್ನಿ ಸ್ನೇಹಿತರೆ. ಹಾಗೂ ಎಲ್ಲ ನನಗೆ ಚಾನಲ್ಸ್ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ. ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ. ಇವಾಗ 2 ದಿನ ಕಾಶಿ ಮುಗಿಸ್ಕೊಂಡು ಇಲ್ಲಿಗೆ ಬಂದೀವಿ. ಇಲ್ಲಿ ಮುಗಿಸ್ಕೊಂಡು ಅಯೋಧ್ಯೆಗೆ ಹೋಗ್ತೀವಿ. ಅಯೋಧ್ಯೆಯಲ್ಲಿ ಮಾಡಿರೋಂಥ ವೀಡಿಯೋನೂ ತೋರಿಸ್ತೀವಿ. ಬಟ್ ನಮ್ಮದು ಮೊಬೈಲ್ ಕ್ವಾಲಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ವೀಡಿಯೋ ಹಂಗೆ ಬರ್ತದೆ. ದಯವಿಟ್ಟು ಬೇಜಾರು ಮಾಡ್ಕೊಂಡೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ಲಾರಿಟಿಯೊಂದಿಗೆ ಚೆನ್ನಾಗಿ ವೀಡಿಯೋ ಮಾಡೋಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಹೇಗಿದೆ ಅಂದರೆ ಒಂಟೆಗೂ ಸಹ ಕಂಬಳಿ ಒದಿಸಿ ನಿಲ್ಲಿಸಿದ್ದಾರೆ ನೋಡಿ. ಇಲ್ಲೊಂದು ಒಂಟೆ ಇದೆ, ಅಲ್ಲೊಂದು ಒಂಟೆ ಇದೆ. ಸಿಕ್ಕಾಪಟ್ಟೆ ಒಂಟೆಗಳಿಲ್ಲಿ ನೋಡಿ. ಇದು ಪ್ರಯಾಗ್ರಾಜ್ ಕುಂಭಮೇಳ ನಡೀತಾ ಇರೋ ಜಾಗ. ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಸೆಟ್ಟು. ಈ ಬ್ರಿಡ್ಜೆಲ್ಲ ಕೃತಕ ಬ್ರಿಡ್ಜ್ಗಳಿವು. ಬಟ್ಟು ಮಹಾಕುಂಭಮೇಳ ಏನು ನಡೀತೋ ಆ ಥರ ಏನು ಜನ ಇಲ್ಲ. ಆರಾಮಾಗೆಲ್ಲ ಬಂದು ಆರಾಮಾಗಿ ಹೋಗ್ಬೋದು. ಅವಾಗ ಯಾರು ಬಂದಿಲ್ಲ, ಇವಾಗ ಬಂದು ನೋಡ್ಕೊಂಡು ಹೋಗ್ಬೋದು. ಆದರೂ ಅದೇ ಥರ ಮಾಡಿದಾರೆಲ್ಲ. ಅರೇಂಜ್ಮೆಂಟ್ಗೇನು ಕಮ್ಮಿ ಇಲ್ಲ, ಬಟ್ಟು ಜನ ಕಮ್ಮಿ ಇದ್ದಾರೆ. ಬಿಟ್ಟರೆ ಅರೇಂಜ್ಮೆಂಟು ಅವಾಗ ಯಾವ್ತಿದ್ದಾರೆ ಅದೇ ಇದೆ. ಆಮೇಲೆ ಪೊಲೀಸ್ ಫುಲ್ ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಬಂದು ಒಂದು ಸತಿ ನೋಡ್ಕೊಂಡು ಹೋಗ್ಬೋದು. ಇವರು ಚೆನ್ನಾಗಿ ಮಾಡಿದ್ದಾರೆ. ಪೊಲೀಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ, ಬಂದೋಬಸ್ತು. ಬಂದು ಒಂದು ಸತಿ ನೋಡ್ಕೊಂಡು ಹೋಗಿ ನೋಡಿ ಯಾವ ಥರ ಇದೆ. ನೀರು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗಲೀಜು ಆ ಥರ ಎಲ್ಲ ಏನಿಲ್ಲ. ಸಿಕ್ಕಾಪಟ್ಟೆ 2-3 ಬ್ರಿಡ್ಜ್ ಇದೆ ನೋಡಿ. ಸುಮಾರು 1000 ಎಕರೆ ಇರ್ಬೋದೇನೋ ಇದು. ಅಷ್ಟಕ್ಕೂ ಫುಲ್ಲು ರೆಡಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಒಂದು ಸತಿ ಬಂದು ನೋಡ್ಕೊಂಡು ಹೋಗಿ, ಎಲ್ಲರೂ ಚೆನ್ನಾಗಿರ್ತದೆ. ಒಂದು ಸತಿ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಸಂಘ ಬೋಟಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದವರೆಲ್ಲ ಬರ್ತಾಯಿದ್ದಾರೆ ನೋಡಿ. ನಮ್ಮ ಸ್ನೇಹಿತರೆಲ್ಲ ಯಾವ ಥರ ಕೂತಿದ್ದಾರೆ. ಇವ್ರು ನೋಡಲ್ಲ ಅವರು. ಸ್ನಾನ ಮಾಡೋಕೆ ಹೋಗ್ತಾ ಇದ್ದೀವಿ ತ್ರಿವೇಣಿ ಸಂಗಮ ನೋಡಿ. ಹಿಂದೆಗಡೆ ಬೋಟ್ಗಳೆಲ್ಲ ಎಷ್ಟಿದೆ. ಅದು ನಮ್ಮ ಬೋಟೇ ಫಸ್ಟ್ ಹೋಗ್ತಾ ಇದೆ. ಎಲ್ಲರಿಗಿಂತ ಲಾಸ್ಟ್ ಹೋದ್ರು ನಮ್ಮ ಬೋಟ್ ಫಸ್ಟ್ ಹೋಗ್ತಾ ಇದ್ದಾರೆ. ನಮ್ಮ ಡ್ರೈವರು ಬಲೆ ಚಾಲಾಕಿದ್ದಾರೆ ನೋಡಿ. ಹೆಂಗೆ ಎಳೆದು ಬಿಸಾಕ್ತಾರೆ. ಭಯ್ಯ ಆಯ್ ಬೋಲೋ. ದೇಕೋ ನೋಡಿ ಹೆಂಗಿದೆ. ಎಲ್ಲ ಬೋಟ್ಗಳೆಲ್ಲ ಹೋಗ್ತಾ ಇದೆ. ಪಕ್ಕದಲ್ಲಿ ಇನ್ನೊಂದು ಬೋಟ್ ಇದೆ. ನಮ್ಮ ಬೋಟಲ್ಲೂ ಜನಗಳಿದ್ದಾರೆ. ತ್ರಿವೇಣಿ ಸಂಗಮ ಹೋಗ್ತಾ ಇದ್ದೀವಿ ಬೋಟಲ್ಲಿ ನೋಡಿ. ಇಲ್ಲಿ ತಿಂಡಿ ಎಲ್ಲ ಮಾಡೋರು ಬರ್ತಾ ಇರ್ತಾರೆ ಬೋಟಲ್ಲಿ ನೋಡಿ. ಪಕ್ಷಿಗಳಿಗೆಲ್ಲ ತಿಂಡಿ ಹಾಕೊಂಡು ನೋಡಿ. ತಿಂಡಿ ಎಲ್ಲ ಇದೆ ಇಲ್ಲಿ. ತಿಂಡಿ ಮಾಡೋರು ಬರ್ತಾ ಇರ್ತಾರೆ ಇಲ್ಲಿ. कितना भाई एक पैकेट हो? 100 का नहीं, 1-2 दे दो. ಪಕ್ಷಿಗಳು ಯಾವ ಥರ ಬರ್ತದೆ ಅಂತ.
ಸ್ನೇಹಿತರೆ, ನಮ್ಮ ಸ್ನೇಹಿತ ಕೂಡ ಪಕ್ಷಿಗಳಿಗೆ ಆಹಾರ ಹಾಕಬೇಕು ಅಂತ ಹೇಳ್ದ, ಅದಕ್ಕೆ ಅವನಿಗೂ ಹಾಕ್ತಾಯಿದ್ದಾನೆ, ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲ ನಾನೇ ವಿಡಿಯೋ ಎಡಿಟ್ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಹೊಟ್ಟೆಗೆ ಹಾಕಂಗೆ ಕ್ಷಮಿಸಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ಲಾರಿಟಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಬೇಜಾರು ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ.